ಇದೇ ಏಪ್ರಿಲ್ 17ನೇ ತಾರೀಕು ಎಲ್ರೂ ಕಾಲೆಳೆಯತ್ತೆ ಕಾಲ ಅನ್ನುವಂತಹ ಸಿನಿಮಾ ರಿಲೀಸ್ಗೆ ಆಗಿದೆ. ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ತಾರಮ್ಮ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ನನಗಂತೂ ಬಹಳ ಕ್ಯೂರಿಯಾಸಿಟಿ ಇದೆ, ಏನ್ ಪಾತ್ರ ಮಾಡಿರ್ಬೋದು ಅಂತ. ಯಾಕಂದ್ರೆ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ತಾರಮ್ಮ ಕಾಣಿಸ್ಕೊಳ್ತಿದ್ದಾರೆ. ತಾರಮ್ಮ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ತಾರಮ್ಮ? ಆಲ್ವೇಸ್ ಫಸ್ಟ್ ಕ್ಲಾಸ್. ನಿಮ್ಮನ್ನ ನೋಡಿದ್ರೆ ಒಂಥರ ಎನರ್ಜಿ, ಏನೋ ಒಂದು ಪಾಸಿಟಿವಿಟಿ, ಏನೋ ಒಂದು ಎನರ್ಜಿ. ಥ್ಯಾಂಕ್ ಯು ಅಮ್ಮ. For business and personal promotions, please contact 9686376663. ತರಮ್ಮ, ಎಲ್ರೂ ಕಾಲೆಳೆಯತ್ತೆ ಕಾಲ 4 ವರ್ಷ ಆದ್ಮೇಲೆ ರಿಲೀಸ್ ಆಗ್ತಿದೆ. ಗೊತ್ತಿಲ್ವಾ? 4 ವರ್ಷ ಆಗೋಯ್ತು. ತುಂಬಾ ದಿನ ಆಗಿದೆ ಅಂತ ಗೊತ್ತು, ಇಷ್ಟು ವರ್ಷ ಆಗಿದೆ ಅಂತ ಗೊತ್ತಿರ್ಲಿಲ್ಲ. ಏನ್ 4 ವರ್ಷ ಆದ್ಮೇಲೆ ಇದು ಆಗುತ್ತೋ ಇಲ್ವೋ ಅನ್ನೋದು ಏನಾದ್ರು ನಿಮಗಿತ್ತಾ? ರಿಲೀಸ್ ಆಗುತ್ತೋ ಇಲ್ವೋ ಅಂತ? ಇಲ್ಲ ಆಗುತ್ತೇನೋ ನಂಬಿಕೆ ನಾನು 100% ಇತ್ತು. ಬಟ್ ಇವರು ನನಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋ ಇದು ಪಿಕ್ಚರ್ ಮುಗಿದ್ಮೇಲೆ ಐ ಥಿಂಕ್ ಡೈರೆಕ್ಟ್ರು, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್ಗಳಿಗೆ ವೆಯ್ಟ್ ಮಾಡ್ತಿದ್ರು. ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ, ಒಳ್ಳೆ ಥಿಯೇಟ್ರು ತಗೊಳ್ಳೋವಂಥ ಸಿಕ್ಕಿದ್ರೆ ಅವ್ರದ್ದು ರಿಲೀಸ್ ಮಾಡಬೇಕು, ಆ ಥರದಲ್ಲೆಲ್ಲ ಲೆಕ್ಕ ಹಾಕಿದ್ರು. ನಾನು ಇದು ರೆಡಿ ಆದಮೇಲೆ ಒಂದು ಸತಿ ನೋಡಿದ್ದೆ ನಾನು ಸಿನಿಮಾ. ನನಗೆ ಆವಾಗಲೇ ಇಷ್ಟ ಆಗಿತ್ತು ಸಿನಿಮಾ. ಯಾಕೆಂದರೆ ಇದೊಂಥರ ಹೊಸ ಥರದ ಹೊಸದಾಗಿ ಯೋಚನೆ ಮಾಡುವಂಥ ಒಬ್ಬ ಸ್ಕ್ರಿಪ್ಟ್ ಮಾಡಿರೋಂಥ ಒಂದು ಸಿನಿಮಾ ಇದು. ಕಥೆನೂ ಅಷ್ಟೇ ಒಂದು ವಿಭಿನ್ನವಾದ ಒಂದು ಕತೆ. ನಾವು ಯಾವಾಗಲೂ ಎಲ್ಲ ಪಿಕ್ಚರಲ್ಲೂ ಹೇಳ್ತೀವಿ ವಿಭಿನ್ನ ಅದೆಲ್ಲ ಹೇಳ್ತಿರ್ತೀವಿ, ಬಟ್ ಇದು ನಿಜವಾಗ್ಲೂ ವಿಭಿನ್ನವಾದ ಒಂದು ಕತೆ ಮತ್ತು ಗ್ರಾಮದಲ್ಲಿ ನಡೆಯುವಂಥ ಒಂದು ಕತೆ. ಸೊ ಎಲ್ಲರಿಗೂ ಅಂದರೆ ಭಾರತ ಅಂದ ತಕ್ಷಣವೇ ಒಂದು ದೊಡ್ಡ ಗ್ರಾಮಗಳ ದೇಶ ಇದು. ಎಲ್ಲರ ಮೂಲ, ನಮ್ದು ಏನಾದರೂ ಮೂಲ ಹುಡ್ಕೋಕೆ ಹೋದರೆ ನಮ್ದು ಎಲ್ಲರದ್ದು ಹಳ್ಳಿನೇ ಆಗಿರುತ್ತೆ. ಸೊ ಆ ಹಳ್ಳಿಯ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಒಂದು ಸ್ನಿಗ್ಧ ಮುಗ್ಧ ಮತ್ತು ಒಂದು ತುಂಬ ಚಂದವಾದ ಒಂದು ಕತೆ ಇದು. ಅದು ಎಲ್ಲರ ಒಂದು ಒಳ್ಳೆಯ ಮನಸ್ಸಿರುವಂಥ ಕತೆ ಇದು. ಸೊ ಬಹುಶಃ ಖಂಡಿತ ಇಷ್ಟ ಆಗುತ್ತೆ ಜನರಿಗೆ. ಈ ಕತೆ ಕೇಳಿದಾಗ ಏನೇನೆಲ್ಲ ವಿಜುವಲ್ಸ್ ಹೋಯ್ತು ತರಮ್ಮ? ಯಾಕಂದ್ರೆ ನನಗೂ ಇವ್ರು ತೋರಿಸ್ತಾ ಇದ್ರು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್. ವಾವ್, ಏನ್ ಸರ್ ಇಷ್ಟು ಚಂದ ಮಾಡಿರಿಲ್ರಿ ಸರ್ ಅಂತ ಅಂದೆನಾ? ಅದಕ್ಕೆ ನಿಮಗೆ ನಮಗೆಲ್ಲನೂ ಹಾಗೆ ಅನಿಸಿದ್ದು. ಒಂದು ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಒಂದು ಹಳ್ಳಿಲಿ ಒಂದು ಗಡಿಯಾರವನ್ನೇ ನೋಡದೆ ಏನು ಕೆಲಸ ಮಾಡೋದು ಅಂತ. ಅದರಲ್ಲಿ ನಂದು ಒಂದು ಡೈಲಾಗಲ್ಲೇ ಡೈರೆಕ್ಟ್ ಹೇಳಿಸ್ತಾನೆ, ಸಮಯ ನೋಡದೆ ಇರೋದು. ಆವಾಗ ನನಗೆ ಪ್ರಶ್ನೆ ಹಾಕ್ಕೊಂಡು, ಹೌದಲ್ವಾ, ಇವಾಗ ನಾವೆಲ್ಲರೂ ಟೈಮ್ ಎಷ್ಟಾಯಿತು ಅಂದರೆ ಇವಾಗೆಲ್ಲ ಲೇಟೆಸ್ಟಾಗಿ ಮೊಬೈಲ್ ನೋಡ್ತೀವಿ. ಮೊದಲೆಲ್ಲ ಗಡಿಯಾರ ನೋಡ್ತಿದ್ವಿ, ಈಗ ಮೊಬೈಲ್ ಎಷ್ಟಾಯಿತು ಟೈಮು ಅಂತ. ಆಗೆಲ್ಲ ನಮ್ಮ ತಂದೆ, ನಮ್ಮ ತಾತ ಆಗಲಿ ಅವರೆಲ್ಲ ಸೂರ್ಯ ನೋಡಿದ ತಕ್ಷಣ ಹೇಳೋರು, ಈ ನೆತ್ತಿ ಮೇಲೆ ಬಂತು ಅಂದರೆ 12 ಆಯಿತು, ಸ್ವಲ್ಪ ಈ ಕಡೆ ನೆರಳು ಬಂತು ಅಂದರೆ ಮಧ್ಯಾಹ್ನ ಆಯಿತು ಅಲ್ವಾ. ಅದೆಲ್ಲ ಇತ್ತು, ನ್ಯಾಚುರಲ್ ಆಗಿತ್ತು. ಸೊ ಆ ಥರದ ಇಷ್ಟೊಂದು ಆಧುನಿಕತೆ ಬಂದರೂ ಕೂಡ, ಮೊಬೈಲು, ಅದು ಇಂಟರ್ನೆಟ್ಟು ಎಲ್ಲ ವೈಫೈ ಎಲ್ಲ ಬಂದ ಮೇಲೂ ಕೂಡ ಒಂದು ಹಳ್ಳಿಯಲ್ಲಿ ಇನ್ನೂ ಕೂಡ ಅದೇ ಈ ಕಾಲಘಟ್ಟದಲ್ಲಿ ಜನ ಇರ್ತಾರೆ ಅನ್ನೋದಿದೆಯಲ್ಲ, ಅದೇ ಒಂದು ವಿಶೇಷ. ಬಟ್ ಅದು ಇವಾಗಲೂ ಇದ್ದಾರೆ ಆ ಥರದ ಹಳ್ಳಿಗಳಲ್ಲಿ, ಇವತ್ತಿಗೂ ಆ ಥರ ಇದ್ದಾರೆ. ಸೊ ಐ ಥಿಂಕ್ ದಟ್ಸ್ ಓನ್ಲಿ ಇಟ್ಸ್ ಎ ಸ್ಪೆಷಲ್ ಈ ಸಿನಿಮಾದು. ಎಲ್ರೂ ಕಾಲೆಳೆಯತ್ತೆ ಕಾಲ, ಇದೇ ಒಂದು ಟೈಟಲ್ ಯಾಕ್ರಿ ಮೇಡಮ್? ಇದು ನೋಡಿದ್ರಾಗ ನಮಗೆ ಉಪ್ಪಿ ಸರ್ ನೆನ್ಪಕ್ಕಾರ. ಆದ್ರೆ ಇದ್ರಾಗ ಏನು ಅಂತದ್ದು ತೋರ್ಸ್ಯಾರ, ಅದ್ರಾಗ ಏನ್ ಯಾರನ್ನ ಕಾಲ್ ಎಳೆದಾರ ಏನಂತ ನನಗೂ ಗೊತ್ತಾಗಂಗಿಲ್ಲ. ಏನ್ರಿ ಮೇಡಮ್, ಯಾರ ಕಾಲ ಉಪ್ಪಿ ಸಾರ್ಗಿಂತ ಇವನೇನು ಕಡಿಮೆ ಇಲ್ಲ, ಸುಜಯ್ ಶಾಸ್ತ್ರಿ. ಉಪ್ಪಿ ಸಾರು ಅದು ಬೇರೆ ಥರ ಯೋಚನೆ ಮಾಡಿದ್ರೆ, ಸುಜಯ ಬೇರೆ ಥರ ಯೋಚನೆ ಮಾಡೋನು. ಮತ್ತು ರಾಜು ಆ ಕತೆ ಅಫ್ಕೋರ್ಸ್. ಸೊ ಅವನ ಕಥೆಯಲ್ಲಿ ಕೂಡ ಒಂದು ರೀತಿ ಒಂಥರ ಬೇರೆ ಥರ ಆಲೋಚನೆ ಮಾಡುವಂಥವ್ರು. ಸುಜಯ ಯಾವುದನ್ನು ನೆಟ್ಟಿಗೆ ಯೋಚನೆ ಮಾಡೋವಂಥ ಜಾಯಿಮಂದವನಲ್ಲ. ಇವಾಗ ನಾನು ಬರ್ಬೇಕಾದ್ರೆ ಹೆಂಗೆ ಸುತ್ತಾಕೊಂಡು ಬಂದೆ, ಆ ಥರ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡೋನು. ಒಂದೇ ಹೂವನ್ನು ಒಂದು ಫ್ರೇಮಲ್ಲಿ ತಂದಿಟ್ರೆ, ಈ ಹೂವನ್ನು ಹಿಂಗೆ ಯಾಕೆ ತೋರಿಸ್ಬೇಕು, ಹಂಗೆ ಯಾಕೆ ತೋರಿಸ್ಬೇಕು, ಇನ್ನೆಲ್ಲೋ ತೋರಿಸೋಣ, ಇನ್ನೆಂಗೋ ತೋರಿಸೋಣ ಅಂತ ಆಲೋಚನೆ ಮಾಡೋವಂಥವ್ನು. ಸೊ ಅದರಿಂದ ನನಗೆ ಒಂದು ಮರಿ ಉಪೇಂದ್ರನೇ ಅವನು. ಥಿಂಕಿಂಗು ಹಾಗೆ ಇದೆ. ಅವನ ಡೈಲಾಗ್ಸ್ ಆಗಲಿ, ಹೇಳೋವಂಥದ್ದಾಗಲಿ, ಅಥವಾ ನಮಗೆ ಹೇಳ್ಕೊಡ್ಬೇಕಾರೆ ಆ್ಯಸ್ ಎ ಡೈರೆಕ್ಟರ್ ನಮಗೆ ಹೇಳ್ಕೊಡ್ಬೇಕಾದ್ರೆ ಅವನಲ್ಲಿದ್ದ ಒಂದು ನಾವು ನಮ್ಮ ಡೈರೆಕ್ಟರ್ಸ್ನೆಲ್ಲ ಅವನ ಏಜಲ್ಲಿ ನಾವು ಹೇಳೋವಂಥದ್ದಲ್ಲ, ಅವರೆಲ್ಲರೂ ಗುರುಸ್ಥಾನದಲ್ಲಿ ನಿಲ್ಲುವಂಥವ್ರು. ಸೊ ಆ ನಿಟ್ಟಿನಲ್ಲಿ ನನಗೆ ಅವನೊಂಥರ ತುಂಬ ಒಂಥರ ಸ್ಪೆಷಲಾಗಿ ಕಾಣಿಸ್ತಾನೆ. ಆ್ಯಸ್ ಎನ್ ಆ್ಯಕ್ಟರ್ ನನಗೆ ತುಂಬ ಇಷ್ಟ. ಬಟ್ ಆ್ಯಸ್ ಎ ಡೈರೆಕ್ಟರ್ ನಂಗೆ ನಿಜವಾಗ್ಲೂ ಇಷ್ಟ ಆದ. ಒಬ್ಬ ಮನುಷ್ಯನಾಗಿ ಅವನು ನಮ್ಮನೆ ಹುಡುಗ ಅಷ್ಟೇ.
ತರಮ್ಮ, ನನಗೆ ಒಂದು ಇಷ್ಟ ಆಗೋದು ನಿಮ್ಮದು ಹೊಸಬರ ಪ್ರಯತ್ನಕ್ಕೆ, ಹೊಸತನಕ್ಕೆ ಯಾವಾಗಲೂ ಜೊತೆಲಿ ನಿಲ್ತೀರಿ. ಯೂಶಲಿ ಅದರಲ್ಲೂ ನೀವು ಅವಾಗಿಂದ ಬಂದಂಥವ್ರು, ಒಂದು ಹೆಸರು ಮಾಡಿದಂಥವ್ರು, ಅಷ್ಟೆಲ್ಲ ಮಾಡಿದ್ರು ಕೂಡ ಆ ಒಂದು ತೋರಿಸ್ತೀರಲ್ಲ ನೀವು, ಆ ಪ್ರೀತಿ ತೋರಿಸ್ತೀರಿ, ಸಪೋರ್ಟ್ ತೋರಿಸ್ತೀರಿ. ಹೆಂಗೆ ತರಮ್ಮ ಇದು? ನೀವು ನೋಡಿ ಕಲಿಬೇಕು. ಇಲ್ಲ ಇಲ್ಲ, ಅವರು ಹಾಗೆ ಮಾಡ್ತಾರಮ್ಮ. ಸಿ, ಇಟ್ಸ್ ಅನ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಥರ ಇದು. ಒಂಥರ ನೀವು ನಾನು ಹೇಗೆ ನಡ್ಕೊಳ್ತೀರಿ, ಅವರು ಹಾಗೆ ನಂಗೆ ನಡ್ಕೊಳ್ತಾರೆ, ಅಥವಾ ಅವ್ರು ಹೇಗೆ ನನ್ನನ್ನು ನೋಡ್ತಾರೆ, ನಾನು ಹಾಗೆ ಅವ್ರನ್ನ ನೋಡ್ತೀನಿ. ಅದೆಲ್ಲ ಅಫ್ಕೋರ್ಸ್ ನನ್ನ ಮೂಲ, ನನ್ನ ಕುಟುಂಬ ಅದೆಲ್ಲ ಆಗುತ್ತೆ. ಬಟ್ ಈ ಸಿನಿಮಾ ನನಗೆ ಪಿಕ್ಚರ್ ಮಾಡ್ಬೇಕಾದ್ರೆ ಸುಜಯ ನನಗೆ ಒಂದು ಗೆಸ್ಟ್ ರೋಲು, ಒಂದು ಪಾತ್ರ ಇದೆ ಅದು. ಬಟ್ ಇಟ್ ಈಸ್ ವೆರಿ ಮುಖ್ಯವಾದ ಪಾತ್ರ. ಗೆಸ್ಟ್ ರೋಲ್ ಆದರೂ ಒಂದು ಕತೆಗೆ ತಿರುವು ಕೊಡುವಂಥ ಪಾತ್ರ. ಅದರಿಂದ ದಯವಿಟ್ಟು ನೀವು ಮಾಡಬೇಕು ಅಂದಾಗ ನಾನು ದೂಸರ ಮಾತೇ ಇಲ್ಲ, ನಾನು ಮಾಡ್ತೀನಿ ಅಂದೆ, ಅಷ್ಟೇ ಬಂದೆ. ಬಟ್ ನನಗೆ ಖುಷಿಯಾಗಿದೆ, ಒಂದು ಒಳ್ಳೆ ಟೀಮ್ ಜೊತೆ, ಒಳ್ಳೆ ಕತೆ ಜೊತೆ, ಒಳ್ಳೆ ಕಲಾವಿದ್ರ ಜೊತೆ ನಾನು ಇದ್ದೀನಿ ಅನ್ನೋದೇ ಖುಷಿ. ಅಲ್ಲ ತರಮ್ಮ, ಈಗ ನಾನು ನಿಮ್ಮನ್ನ ಬೇರೆ ತರ ನೋಡೀನಿ. ಅಲ್ಲಿ ಅದ್ರಾಗ ಏನೇನೋ ಹಾಕ್ಸ್ಬಿಟ್ಟಾರ, ನಮ್ಮ ಕಡೆಗಿಲ್ಲ ಈ ಜೋಗಮ್ಮರ್ ಬರ್ತಾರಲ್ಲ ಹಂಗೆ ಕಂಡಿರಿ. ಏನ್ ಮೇಡಮ್ ಪಾತ್ರ ಏನ್ ಅದ್ರಾಗ ಅಂತಂದೇಳಿ? ಪಾತ್ರ ನಾನು ಹೇಳಲ್ಲ, ನೀವು ನೋಡಿ. ಬಟ್ ಅಫ್ಕೋರ್ಸ್ ತುಂಬ ಖುಷಿ ಅನಿಸಿದ್ದು, ತುಂಬ ಖುಷಿ ಅನಿಸಿದ್ದು ಆ ಗೆಟಪ್ಪು. ಅವನು ಅದಕ್ಕೂ ತುಂಬ, ರಾಜ್ಗುರು ಮತ್ತು ಸುಜಯ್ ಇಬ್ಬರು ಈ ಪಾತ್ರ ಹೀಗೆ ಇರಬೇಕು, ಹೀಗೆ ಕಾಣಬೇಕು, ಈ ರೀತಿಯೇ ಅಪಿಯರೆನ್ಸ್ ಇರಬೇಕು ಅಂಥೇಳಿ ಅವ್ರು ನನಗಿಂತ ಮೊದಲೇ ಹೋಮ್ವರ್ಕ್ ಮಾಡ್ಕೊಂಡಿದ್ರು. ಹೋಮ್ವರ್ಕ್ ಮಾಡಿಕೊಂಡು ನನಗೆ ಅವರು ಹೇಳಿದ್ದು, ಅಮ್ಮ ಹೀಗೆ ಬರಬೇಕು, ಹೀಗೆ ಆಗಬೇಕು. ನನಗೂ ಖುಷಿ, ಯಾಕಂದರೆ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಪ್ರಯೋಗ ಮಾಡಲಿಕ್ಕೆ ನನಗೆ ಅಫ್ಕೋರ್ಸ್ ಐ ಆಮ್ ದಿ ಫಸ್ಟ್ ಪರ್ಸನ್ ಟು ಡೂ ದಟ್. ಅಯ್ಯೋ ಬೇರೆ ಮಾಡೋಣ, ಏನಾದರೂ ಮಾಡೋಣ ಅಂತ. ಬಟ್ ನನಗೂ ಸಂತೋಷ ಅನ್ನಿಸ್ತದೆ. ಈಗ ಚಂದನ್ ಶೆಟ್ಟಿ ಅವ್ರ ಲುಕ್ ಬಹಳ ಒಂಥರ ನಮ್ಮ ಅಂಬರೀಷ್ ಅಣ್ಣವ್ರ ಲುಕ್ ಇದ್ದಂಗೆ ಐತ್ರಿ ಮೇಡಮ್. ಅಲ್ಲ ಮಸ್ತ್ ಐತಿ. ಏನೇ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಆ ಥರದ್ದು ಏನಾರು ಪ್ರೀತಿಲಿ ನಡೆದತಾ ಮೇಡಮ್? ಅಲ್ಲಲ್ಲ, ನಿಜವಾಗ್ಲೂ ಅವನು ಈ ಸಿನಿಮಾಕ್ಕೋಸ್ಕರ ಬಹುಶಃ ಸುಜಯ್ ಅವನು ಸ್ವಲ್ಪ ಕಾಟ ಕೊಟ್ಟಂಗಿದ್ದಾನೆ. ಯಾಕಂದರೆ ಅವನ್ ಗೆಟಪ್ಪಿಂದ ಮತ್ತು ಅವನ ಮೈಕಟ್ಟಿಂದನೂ ನನಗೆ ಗೊತ್ತಿರೋ ಹಾಗೆ ಅವ್ನು ಸ್ವಲ್ಪ ದಪ್ಪ ಆಗಬೇಕು ಅಂತ ಹೇಳ್ತಿದ್ದ ಈ ಸಿನಿಮಾದಲ್ಲಿ, ಗುಂಡಕ್ಕೆ ಮಾಡಿಸಿದ್ದ. ಆಮೇಲೆ ಅವನ ಕಾಸ್ಟ್ಯೂಮ್ ಕೂಡ ಆ್ಯಂಡ್ ವೆರಿ ಸಿಂಪಲ್. ಆ್ಯಂಡ್ ಯಾರೋ ನಮ್ಮನೆ ಹುಡುಗ, ಯಾರೋ ನಮ್ಮನೆ ಇದು ಒಂಥರ ಸಿಂಪಲ್ ಲುಕ್ ಥರ. ಯಾಕಂದರೆ ನಾವು ಯಾವಾಗಲೂ ರ್ಯಾಪ್ ಮ್ಯೂಸಿಕ್ ಡೈರೆಕ್ಟರು ಚಂದನ್ನ ಯಾವಾಗಲೂ ಒಂಥರ ವಿಚಿತ್ರವಾದ ಡ್ರೆಸ್ಸಲ್ಲಿ, ವಿಚಿತ್ರವಾದ ಹೇರ್ ಸ್ಟೈಲಲ್ಲಿ ನೋಡಿರೋದು. ಇದಂತೂ ತುಂಬ ಕ್ಯೂಟಾಗಿದ್ದಾನೆ. ಇದರಲ್ಲಿ ನನಗೆ ಈ ಪೋಸ್ಟರ್ ನೋಡಿದಾಗಲೇ ಅನ್ನಿಸ್ತದೆ ಎಷ್ಟು ಚೆನ್ನಾಗಿದ್ದಾನೆ ಅಂತ. ಮತ್ತು ಆ ಹುಡುಗಿ ಅರ್ಚನಾ, ಅಯ್ಯೋ ಸಿ ವಾಸ್ ವೆರಿ ಕ್ಯೂಟ್ ಗರ್ಲ್. ಆಕೆ ಜೊತೆ ನಂಗೆ ಒಂದೋ ಅಥವಾ 2 ಸೀನ್ ಇತ್ತೇನೋ ಅಷ್ಟೇ. ಬಟ್ ನನಗೆ ಶೀ ಈಸ್ ಆಲ್ಸೋ ಟ್ಯಾಲೆಂಟೆಡ್ ಗರ್ಲ್. ಆಮೇಲೆ ನಮ್ಮ ಇವನು ರಾಜೇಶ ಮತ್ತು ನಮ್ಮ ಮಂಜು, ಇವು ಬಿಗ್ ಬಾಸ್ ಅಲ್ಲ ಇದು ಗೆದ್ನಲ್ಲ ಅವನು. ಸೊ ಇವರೆಲ್ಲರೂ ಇದ್ದಾರೆ. ಒಂಥರ ಕಾಮಿಡಿ ದಂಡೆ ಇದೆ ಇದರಲ್ಲಿ. ಒಂಥರ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ನಕ್ಕು, ಒಂದು ತಲೆಗೆ ಹುಳನೂ ಬಿಟ್ಕೊಂಡು ಏನಪ್ಪ ಇದು ಅನ್ನೋ ಥರ ಒಂದು ಸಿನಿಮಾ. ಒಂದು ಸಿಂಪಲ್ ಸಿನಿಮಾ, ಅಂದರೆ ಎಲ್ರಿಗೂ ಹತ್ರ ಆಗುವಂಥ ಸಿನಿಮಾ. ಅವ್ರು ಭಾರಿ ಟೆನ್ಷನ್ ತೊಗೊಂಡಾರ್ರಿ ಮೇಡಮ್. ನೋಡಲ್ಲ ಅಡ್ಡಾಡ ಹೇಳ್ತಾರ ಅಲ್ಲಿಂದ ಇಲ್ಲಿಗೆ, ಮೇಡಮ್ ರಾತ್ರಿ ನಿದ್ದೆ ಬರವಲ್ದು, ಹಂಗಾಗೈತ್ರಿ ಮೇಡಮ್, ಹಿಂಗಾಗೈತ್ರಿ ಮೇಡಮ್ ಅಂತಾರೆ. ಬಟ್ ಏನು ಗೊತ್ತಾ ಮೇಡಮ್, ಇಷ್ಟೆಲ್ಲ ಪಾಪ ಕಷ್ಟಪಟ್ಟು ಮಾಡಿರ್ತಾರೆ. ಬಟ್ ಕೆಲವರು ಈ ಜನ ಈಗ ಹೆಂಗೆ ಆಗ್ಬಿಡ್ತಾರೆ ಅಂತಂದ್ರು, ನೋಡ್ಬಿಟ್ಟು ಸಿನಿಮಾ ಸರಿ ಇಲ್ಲ ಬಿಡು, ಅದು ಯಾಕೆ ಆ ಸಿನಿಮಾಗೆ ಯಾಕೆ ಹೋಗಿ ಬಿಡತ್ತ ಓಲ್ ಅಂತ ಹೇಳೋರು ಭಾಳ ನೋಡ್ತೀವಿ ಮೇಡಮ್. ನನಗೆ ಅವ್ರದ್ದು ಕಷ್ಟ ಎಲ್ಲ ನೋಡೋದು ಗೊತ್ತಾಕತಿ. ಯಾಕಂದ್ರೆ ಪಾಪ ಅವ್ರು ಹೇಳ್ತಿದ್ರು, ರಾತ್ರಿ ನಿದ್ದೆ ಮಾಡಿಲ್ಲ ಮೇಡಮ್, 17ನೇ ತಾರೀಕು ಬರೋವರೆಗೂ ಆ ರಿಸಲ್ಟ್ ನೋಡ್ಬೇಕು, ಇದು ಮಾಡ್ಬೇಕು. ಹೆಂಗಿರ್ತೈತಾರಮ್ಮ ಇದು? ಯಾಕಂದ್ರೆ ಅದು ಸಿನಿಮಾ ಮಾಡಿದ್ರಿಗೆ ಗೊತ್ತಿರ್ತೈತಿ. ನಾವು ಕುತ್ಕೊಂಡು ಜಡ್ಜ್ ಮಾಡಿ ಹೋಗ್ತೀವಿ ಅಷ್ಟೇ. ಒಂದೂವರೆ ಗಂಟೆ, 2 ಗಂಟೆ, 1-2 ತಾಸು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಬಿಡು ಅಂತ ಜಡ್ಜ್ ಮಾಡ್ಬಿಡ್ತಾರೆ. ಏನು ಹೇಳ್ತೀರಿ? ದಟ್ ಈಸ್ ಸಿನಿಮಾ, ದಟ್ ಈಸ್ ದ ಬ್ಯೂಟಿ ಆಫ್ ಸಿನಿಮಾ ಅಲ್ವಾ? ವಿ ಹ್ಯಾವ್ ಟು ಎಂಜಾಯ್ ದಟ್. ಯಾಕೆಂತಂದರೆ ನಾವು ಮಗುನ ಹೆಂಗೆ ಇರಬೇಕಾದ್ರೆ ನಾವು 9 ತಿಂಗಳು ಹೆಂಗಿರುತ್ತೆ ಅದೇ ಥರನೇ ಸಿನಿಮಾ. ಬಟ್ ನಮಗೆ, ನಾವು ಕಲಾವಿದರಾಗಿ ನಾವೇನು ಹೇಳ್ತೀವಿ ಅಂದರೆ, ಅಣ್ಣವ್ರು ಹೇಳಿದಾಗೆ ನಿರ್ಮಾಪಕರು ಅನ್ನದಾತರು ಮತ್ತು ನಿರ್ದೇಶಕರು ನಮ್ಮ ಗುರುಗಳ ಸ್ಥಾನದವರು. ಸೊ ಇವರಿಬ್ಬರು ಗೆಲ್ಲಬೇಕು. ಇವರಿಬ್ಬರು ಗೆದ್ದರೆ ನಾವೆಲ್ಲರೂ ಅವ್ರ ಜೊತೆ ಗೆಲ್ತೀವಿ. ಇಡೀ ಸಿನಿಮಾ ಗೆದ್ದರೆ ಎಲ್ಲರೂ ಒಟ್ಟಿಗೆ ಗೆಲ್ತೀವಿ. ಆದರೆ ಒಬ್ಬನ ಯಶಸ್ಸು, ಒಬ್ಬನ ಇದು ಅದರ ಅಲ್ವೇ ಅಲ್ಲ. ಸಿನಿಮಾ ಈಸ್ ದಿ ಟೀಮ್ ವರ್ಕ್. ನೀನು ಯಾರೋ ಒಬ್ಬನಿಂದ ಸಿನಿಮಾ ಆಯಿತು ಅಂದರೆ ಅದು ಮಹಾನ್ ಸುಳ್ಳು. ಎಲ್ಲರಿಂದ ಸಿನಿಮಾ, ಒಂದು ಪ್ರೊಡಕ್ಷನ್ ಬಾಯಿಂದ ಹಿಡಿದು, ಒಬ್ಬ ಲೈಟ್ ಹಾಕೋನಿಂದ ಹಿಡಿದು, ಎಡಿಟರಿಂದ ಹಿಡಿದು, ಮ್ಯೂಸಿಕ್ ಡೈರೆಕ್ಟರು, ಕೋ ಡೈರೆಕ್ಟರ್ಸು ಎಲ್ಲರೂ ಸೇರಿದರೆ ಒಂದು ಸಿನಿಮಾ.
ಸೊ ಸಿನಿಮಾ ಅದ್ರಲ್ಲಿ ಮುಖ್ಯವಾಗಿ ಗೆಲ್ಲಬೇಕಾಗಿರೋದು ಫಸ್ಟು ನಿರ್ಮಾಪಕ. ಅದಾಗಿದ ತಕ್ಷಣ ನಿರ್ಮಾಪಕ ಗೆದ್ದ ತಕ್ಷಣ ನ್ಯಾಚುರಲಿ ನಿರ್ದೇಶಕರು, ಕಲಾವಿದರು, ತಂತ್ರಜ್ಞರು ಎಲ್ಲರೂ ಗೆದ್ದುಬಿಡ್ತೀವಿ. ಸೊ ಅದರಿಂದ ಈ ಪಿಕ್ಚರ್ ನನಗೆ ಅನಿಸುತ್ತೆ ಸಮ್ವೇರ್ ಐ ಹ್ಯಾವ್ ಎ ಹೋಪ್. ಯಾಕಂದರೆ ಒಳ್ಳೆ ಸಿನಿಮಾಗಳನ್ನು ಜನ ಯಾವತ್ತೂ ಕೈ ಬಿಟ್ಟಿಲ್ಲ. ಆಮೇಲೆ ಈಗ ರಿಲೀಸ್ ಮಾಡ್ತಿರೋದು ತುಂಬ ಒಳ್ಳೆ ಟೈಮು. ಜನರಿಗೆ ಅಂದರೆ ಮಕ್ಕಳಿಗೆ ರಜಾ ಇದೆ, ಮತ್ತು ಕನ್ನಡ ಸಿನಿಮಾಗಳನ್ನ ನೋಡೋ ಜನ ಹೆಚ್ಚಾಗಿದ್ದಾರೆ. ಮತ್ತು ಮಲ್ಟಿಪ್ಲೆಕ್ಸಲ್ಲೆಲ್ಲ ಒಳ್ಳೆಯ ಸಿನಿಮಾ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಿದ್ದಾರೆ. ಇದು ಪಕ್ಕಾ ಒಂದು ಹಳ್ಳಿಯ ಸಿನಿಮಾ ಆದರೂ ಪಕ್ಕಾ ಒಂದು ಮಲ್ಟಿಪ್ಲೆಕ್ಸ್ ಸಿನಿಮಾ. ನೀನು ನೋಡಿದ್ಮೇಲೆ ಹೇಳ್ತೀಯಮ್ಮ, ನೀನೇ ನಂಗೆ ಫೋನ್ ಮಾಡ್ತೀವಿ ಬಿಡು. ನೀನು ಖಂಡಿತ, ಯಾಕೆ ಅವರೆಲ್ಲ ಇದಾರಲ್ಲ, ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಮೇಡಮ್, ಈಗ ಒಂದು ಸಿನಿಮಾ ಗೆಲ್ಲಕ್ಕೆ ಏನು ಇಂಪಾರ್ಟೆಂಟ್ ಆಕತ್ತೆ ಮೇಡಮ್? ಈಗ ಕೆಲವ್ರು ಅಂತಾರೆ ಸ್ಟಾರ್ ನಟ ಹಾಕೊಂಡು ಮಾಡಿದ್ರೆ ಸಿನಿಮಾ ಗೆಲ್ತೈತಿ, ಯಾಕಂದ್ರೆ ಅವ್ರಿಗೊಂದು ಫ್ಯಾನ್ ಬೇಸ್ ಇರ್ತೈತಿ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಪ್ರಮೋಷನ್ ಮಾಡಿಲ್ಬಿಡೋ ಸಿನಿಮಾ ಅದಕ್ಕೆ ಸೋತೈತಿ ಅಂತ ಹೇಳ್ತಾರೆ. ಏನು ಇದುವರೆಗೂ ನೀವು ಮಾಡ್ಕೊಂಬಂದಿರಿ ಸಿನಿಮಾ ಗೆಲ್ಲೋಕೆ, ಆ ಸಿನಿಮಾ ಗೆಲ್ಲೋಕೆ ಏನು ಇಂಪಾರ್ಟೆಂಟ್ ಆಕತಿ ಮೇಡಮ್? ಕತಿನ, ಡೈರೆಕ್ಷನ್ನ, ಏನು? ಒಳ್ಳೆ ಸಿನಿಮಾ ಅಷ್ಟೇ. ಒಳ್ಳೆ ಸಿನಿಮಾ ಆದರೆ ಖಂಡಿತ ಗೆಲ್ಲುತ್ತೆ. ಓಕೆ ತಾರಮ್ಮ, ಕೊನೆಯದಾಗಿ ಏನು ಹೇಳ್ತೀರಾ? ಸಿನಿಮಾ ನೋಡಿ 17ನೇ ತಾರೀಕು ಎಲ್ಲರೂ ಕಾಲು ಎಳೆಯುತ್ತೆ ಕಾಲ ಅನ್ನೋದು ನಿಜ ನಿಮ್ಗೆ ಇಷ್ಟ ಆಗುತ್ತೆ. ತುಂಬ ಸಂತೋಷ ಪಡ್ತೀರಿ ಸಿನಿಮಾ ನೋಡಿ. ಯಾಕಂದರೆ ನಾನು ಹೇಳ್ತಿರೋ ತುಂಬ ದೊಡ್ಡ ಸಿನಿಮಾ, ತುಂಬ ಖರ್ಚು ಮಾಡಿದ್ದೀವಿ, ತುಂಬ ಏನೋ ಮಾಡಿದ್ದೀವಿ, ತುಂಬ ಅದೇನೋ ಮಾಡಿದ್ದೀವಿ, ಇನ್ನೇನೋ ಹೇಳಕ್ಕೆ ಬರ್ತಾ ಇದ್ದೀವಿ, ಏನೇನು ಇಲ್ಲ. ಇಟ್ಸ್ ಎ ವೆರಿ ವೆರಿ ಸಿಂಪಲ್ ಸಿನಿಮಾ. ನಿಮಗೆ ಹೇಳಿದ್ನಲ್ಲ, ನಗಿಸ್ತಾನೆ ತಲೆಗೆ ಹುಳ ಬಿಡುವಂಥ ಸಿನಿಮಾ. ಅಯ್ಯೋ ಹೀಗೂ ಉಂಟಾ, ಹಾಗೂ ಆಗುತ್ತಾ ಅನ್ನೋ ಥರದ ಅಂತ ಅಂದ್ಕೊಳ್ಳೋ ಸಿನಿಮಾ. ಬಹುಶಃ ನನಗಂತೂ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ತಾರಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.